ಇವತ್ತು ನಾವು ಬಾಳೆದಿಂಡು ಅಥವಾ ಬನಾನಾ ಸ್ಟೆಮ್ ಬಳಸ್ಕೊಂಡು ಬಹಳ ರುಚಿಕರವಾಗಿರುವಂತಹ ಒಂದು ಚಟ್ನಿ ಮಾಡೋಣ. ಇದು ಮಾಡೋದಕ್ಕೆ ಸುಲಭ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ನಮಸ್ತೆ, ನಾನು ನಿಮ್ಮ ಲತಾ ವಿತ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ ನೋಡಿ, ನಾನು ಫ್ರೆಶ್ ಇರೋ ಬಾಳೆದಿಂಡು ಅಥವಾ ಬನಾನಾ ಸ್ಟೆಮ್ ತೊಗೊಂಡಿದ್ದೀನಿ. ಇದರಲ್ಲಿ ಹೊರಗಿನ ಲೇಯರ್ಗಳನ್ನೆಲ್ಲ ತೆಗಿಬೇಕಾಗತ್ತೆ, ಒಳಗಿನ ಭಾಗ ಮಾತ್ರ ಬಳಸಬೇಕು. ಇನ್ನು ಬಾಳೆದಿಂಡಲ್ಲಿ ನಾರಿನಂಶ ಹೇರಳವಾಗಿರೋದ್ರಿಂದ ನಮಗೆ ಮಲಬದ್ಧತೆ ಸಮಸ್ಯೆ ಏನಾದ್ರು ಇದ್ದರೆ ಅದನ್ನು ಹತೋಟಿಯಲ್ಲಿಡೋದಕ್ಕೆ ಸಹಾಯ ಮಾಡಿ ತೂಕ ಕಳ್ಕೊಳ್ಳೋದಕ್ಕೂ ಈ ಬಾಳೆದಿಂಡು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ದೇಹದಲ್ಲಿ ಇನ್ಸುಲಿನ್ ಮತ್ತು ಹಿಮೋಗ್ಲೋಬಿನ್ ಉತ್ಪಾದನೆನ ಜಾಸ್ತಿ ಮಾಡಿ ನಮಗೆ ಡಯಾಬಿಟಿಸ್ ಹಾಗೂ ರಕ್ತಹೀನತೆನ ಹತೋಟಿಯಲ್ಲಿಡೋದಕ್ಕೂ ಸಹಾಯ ಮಾಡುತ್ತೆ. ದೇಹನ ಶುದ್ಧಿಗೊಳಿಸುತ್ತೆ, ಅಂದರೆ ಡಿಟಾಕ್ಸಿಫಿಕೇಶನ್, ಹಾಗೂ ಕಿಡ್ನಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದು ನಮ್ಮ ದೇಹದಲ್ಲಿ BP ಹಾಗೂ ಕೊಲೆಸ್ಟ್ರಾಲನ್ನೆಲ್ಲ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಆರೋಗ್ಯಕರ ಅಂಶಗಳಿರುವಂತಹ ಈ ಬಾಳೆದಿಂಡನ್ನು ನಾವು ಆದಷ್ಟು ಹೆಚ್ಚು ಬಳಸಬೇಕು. ಇಲ್ಲಿ ಹೊರಗಿನ ಲೇಯರ್ಗಳನ್ನು ಅಥವಾ ಹೊರಗಿನ ಸಿಪ್ಪೆಗಳನ್ನೆಲ್ಲ ತೆಗೆದ ಮೇಲೆ ಈ ರೀತಿ ದೊಡ್ಡದಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ. ಚಟ್ನಿ ಆಗಿರೋದ್ರಿಂದ ನಾವು ಮಿಕ್ಸಿಲಿ ಹಾಕಿ ರುಬ್ಬುತ್ತೀವಲ್ಲ, ಹಾಗಾಗಿ ದೊಡ್ಡದಾಗಿ ಕತ್ತರಿಸ್ಕೊಳ್ತಿದ್ದೀನಿ. ಜೊತೆಗೆ ಈ ರೀತಿ ಎಕ್ಸ್ಟ್ರಾ ನಾರಿರುತ್ತಲ್ಲ ಅದನ್ನು ಸಹ ತೆಗಿಬೇಕಂತಿಲ್ಲ, ನೀವು ಬೇಕಾದರೆ ತೆಗಿಯೋ ಅವಶ್ಯಕತೆ ಇಲ್ಲ. ನಾವು ಮಿಕ್ಸಿಗೆ ಹಾಕೋದ್ರಿಂದ ಬಾಳೆದಿಂಡು ಬಳಸ್ಕೊಂಡು ಬೇರೆ ಏನಾದ್ರು ಮಾಡೋದಾದರೆ ಮಾತ್ರ ಈ ನಾರು ಏನು ಕಾಣ್ತಾ ಇದೆಯಲ್ಲ ಅದನ್ನು ತೆಗಿಬೇಕಾಗತ್ತೆ. ಇಲ್ಲಿ ನೋಡಿ, ಇಷ್ಟು ಕತ್ತರಿಸಿ ಆದಮೇಲೆ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ತಗೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಾವು ಇದನ್ನು ಬೇಯಿಸ್ತಾ ಇಲ್ಲ, ಹಸಿಯಾಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಫ್ರೆಶ್ ಇರುವಂತಹ ಬಾಳೆದಿಂಡನ್ನೇ ಬಳಸಬೇಕು. ನಾನಿಲ್ಲಿ ಬಾಳೆದಿಂಡಿನ ಜೊತೆಗೆ ಅರ್ಧ ಕಪ್ಪು ತೆಂಗಿನ ತುರಿ, 2 ಒಣಮೆಣಸಿನಕಾಯಿ, ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಒಣಮೆಣಸನ್ನು ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿನೂ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಹೀಗೆ ನುಣ್ಣಗೆ ರುಬ್ಕೊಳ್ಬೇಕು. ಪೇಸ್ಟ್ ಥರ ಅಲ್ಲ, ಆದರೆ ತುಂಬ ತರಿಯಾಗೋ ಬೇಡ. ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಹೀಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಕೊನೆಯಲ್ಲಿ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸು ಮತ್ತು ಕರಿಬೇವನ್ನು ಬಳಸಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ಬರೀ ಬಾಳೆದಿಂಡನ್ನು ಕತ್ತರಿಸ್ಕೊಳ್ಳೋದು, ರುಬ್ಬೋದು ಅಷ್ಟೇ. ತುಂಬ ಸುಲಭವಾಗುತ್ತೆ ಚಟ್ನಿ. ಆದರೆ ಬಾಳೆದಿಂಡು ಅಂತ ಯೋಚನೆ ಮಾಡಬೇಡಿ, ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ನೀವು ಅನ್ನದ ಜೊತೆ ಬೇಕಾದರೂ ಬಡಿಸ್ಬೋದು, ಬೆಳಿಗ್ಗೆ ತಿಂಡಿ ಜೊತೆ ಬೇಕಾದರೂ ಬಳಸ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.